ಡಿಕೆ ಶಿವಕುಮಾರ್ ವರ್ಸಸ್ ಎಚ್.ಡಿ. ಕುಮಾರಸ್ವಾಮಿ ದಳಪತಿಗಳ ಪ್ರತಿಷ್ಠೆಯ ಕಣವಾದ ಪರಿಷತ್ ಚುನಾವಣೆಯಲ್ಲಿ ಎದುರಾಗುತ್ತಾ ಅಡ್ಡ ಮತದಾನ. ಡಿಕೆ ಶಿವಕುಮಾರ್ ಮತ್ತೆ ಎಚ್.ಡಿ. ಕುಮಾರಸ್ವಾಮಿ ದಳಪತಿಗಳ ಪ್ರತಿಷ್ಠೆಯ ಕಣವಾದ ಪರಿಷತ್ ಚುನಾವಣೆಯಲ್ಲಿ ಎದುರಾಗುತ್ತಾ ಅಡ್ಡ ಮತದಾನ ಅನ್ನುವಂತಹ ಪ್ರಶ್ನೆ. ಅಡ್ಡ ಮತದಾನದ ಭೀತಿಯಲ್ಲಿದ್ದಾರಾ ಜೆಡಿಎಸ್ ನಾಯಕರು? ಅಡ್ಡ ಮತದಾನದ ಭೀತಿಯಲ್ಲಿ ಜೆಡಿಎಸ್ ಇರುವಂತದ್ದು ಈಗ ಕಾಂಗ್ರೆಸ್ ಹೈ ಅಲರ್ಟ್ ಆಗಿದೆ. ಶಾಸಕರ ಒಗ್ಗಟ್ಟು ಪ್ರದರ್ಶನಕ್ಕಾಗಿ ರೆಸಾರ್ಟ್ ಪಾಲಿಟಿಕ್ಸ್. 5ನೇ ಅಭ್ಯರ್ಥಿ ಗೆಲುವಿಗೆ ಈಗ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡಿಕೊಳ್ತಿದ್ದಾರೆ. ಜೆಡಿಎಸ್ ಶಾಸಕರೇ ಡಿಕೆ ಶಿವಕುಮಾರ್ ಅವರ ಟಾರ್ಗೆಟ್. ಅದೇ ಕಾರಣಕ್ಕೆ ಜೆಡಿಎಸ್ ಶಾಸಕರು ರೆಸಾರ್ಟ್ಗೆ ಈಗ ಶಿಫ್ಟ್ ಆಗಿರುವಂತದ್ದು. ಶಿಫ್ಟ್ ಮಾಡಲಾಗಿದೆಯಾ ಅನ್ನುವಂತಹ ಪ್ರಶ್ನೆ. ಮತ್ತೆ ಡಿಕೆ ಶಿವಕುಮಾರ್ ವರ್ಸಸ್ ಎಚ್.ಡಿ. ಕುಮಾರಸ್ವಾಮಿ ದಳಪತಿಗಳ ಪ್ರತಿಷ್ಠೆಯ ಕಣವಾಗಿದೆ ಪರಿಷತ್ ಚುನಾವಣೆಯಲ್ಲಿ ಎದುರಾಗುತ್ತಾ ಅಡ್ಡ ಮತದಾನ ಅನ್ನುವಂತಹ ಪ್ರಶ್ನೆ. ಅಡ್ಡ ಮತದಾನದ ಭೀತಿಯಲ್ಲಿರುವಂತಹ ಜೆಡಿಎಸ್, ಅಡ್ಡ ಮತದಾನದ ಭೀತಿಯಲ್ಲಿದ್ದಾರಾ ಜೆಡಿಎಸ್ನ ನಾಯಕರು ಅನ್ನುವಂತಹ ಪ್ರಶ್ನೆ. ಅಡ್ಡ ಮತದಾನದ ಭೀತಿಯಲ್ಲಿ ಜೆಡಿಎಸ್ ಇದ್ರೆ ಇತ್ತ ಕಾಂಗ್ರೆಸ್ ಕೂಡ ಹೈ ಅಲರ್ಟ್ ಆಗಿದೆ. ಶಾಸಕರ ಒಗ್ಗಟ್ಟು ಪ್ರದರ್ಶನಕ್ಕಾಗಿ ಈಗ ರೆಸಾರ್ಟ್ ಪಾಲಿಟಿಕ್ಸ್ ಏನಾದರೂ ನಡೀತಾ ಇದೆಯಾ? ತಮ್ಮ 5ನೇ ಅಭ್ಯರ್ಥಿ ಗೆಲುವಿಗಾಗಿ ಡಿಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ಜೆಡಿಎಸ್ ಶಾಸಕರೇ ಈಗ ಡಿಕೆ ಶಿವಕುಮಾರ್ ಅವರ ಟಾರ್ಗೆಟ್ ಆಗಿರುವಂತದ್ದು. ಅದೇ ಕಾರಣಕ್ಕೆ ಜೆಡಿಎಸ್ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇರುವಂತದ್ದು. ಮತ್ತೆ ಡಿಕೆ ಶಿವಕುಮಾರ್ ವರ್ಸಸ್ ಎಚ್.ಡಿ. ಕುಮಾರಸ್ವಾಮಿ ಇದೀಗ ದಳಪತಿಗಳ ಪ್ರತಿಷ್ಠೆಯ ಕಣವಾದ ಪರಿಷತ್ ಚುನಾವಣೆಗೆ ಈಗ ಎದುರಾಗುತ್ತಾ ಅಡ್ಡ ಮತದಾನ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ನೋಡ್ತೀರಿ, ಜೂನ್ 18ಕ್ಕೆ ದೊಡ್ಡ ಮ್ಯಾಜಿಕ್ ನಡೆಯುತ್ತೆ. ನಮ್ಮವರು ಯಾರು ಅಂತ ಜೂನ್ 18ಕ್ಕೆ ಗೊತ್ತಾಗುತ್ತೆ. ಜೆಡಿಎಸ್ ಶಾಸಕರ ಸಭೆಯಲ್ಲಿ ಕುಮಾರಸ್ವಾಮಿ ಅವರ ಅಚ್ಚರಿ ಮಾತುಗಳು. ನಮ್ಮ ಶಾಸಕರು ಆತ್ಮಸಾಕ್ಷಿಗೆ ಮತ ಚಲಾವಣೆ ಮಾಡಲಿ. ನಮ್ಮವರು ಯಾರು ಅನ್ನೋದೇ ಅದೇ ದಿನ ತಿಳಿಯುತ್ತೆ ಅಂತ ಹೇಳಿರೋದು ಕೂಡ. ನಮ್ಮ ಅಭ್ಯರ್ಥಿ ಗೆದ್ದರೆ ಪಕ್ಷ ಸಂಘಟನೆಗೆ ದೊಡ್ಡ ಬೂಸ್ಟ್ ಸಿಕ್ಕಂತಾಗುತ್ತೆ. ಸೋತ್ರು ನಾವು ಕಳೆದುಕೊಳ್ಳುವಂಥದ್ದು ಏನೂ ಇಲ್ಲ ಅಂತ ಹೇಳಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಸಭೆಯಲ್ಲಿ. ಶಾಸಕರಿಗೆ ಆತ್ಮವಿಶ್ವಾಸವನ್ನ ತುಂಬಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ನೋಡ್ತಾ ಇರಿ, ಜೂನ್ 18ಕ್ಕೆ ದೊಡ್ಡ ಮ್ಯಾಜಿಕ್ ನಡೆಯುತ್ತೆ. ನಮ್ಮವರು ಯಾರು ಅಂತ ಕೂಡ ಗೊತ್ತಾಗೋದು ಜೂನ್ 18ಕ್ಕೆ. ಜೆಡಿಎಸ್ ಶಾಸಕರ ಸಭೆಯಲ್ಲಿ ಕುಮಾರಸ್ವಾಮಿ ಅಚ್ಚರಿಯ ಮಾತುಗಳು. ನಮ್ಮ ಶಾಸಕರು ಆತ್ಮಸಾಕ್ಷಿಗೆ ಮತ ಚಲಾವಣೆ ಮಾಡ್ಲಿ ಅಂತ ಕೂಡ ಹೇಳಿದ್ದಾರೆ. ನಮ್ಮವರು ಯಾರು ಅಂತ ಗೊತ್ತಾಗೋದೇ ಆ ದಿನ ನಮಗೆ ತಿಳಿಯುತ್ತೆ ನಮ್ಮವರು ಯಾರು ಅನ್ನೋದು. ನಮ್ಮ ಅಭ್ಯರ್ಥಿ ಗೆದ್ರೆ ಪಕ್ಷ ಸಂಘಟನೆಗೆ ಒಂದು ದೊಡ್ಡ ಬೂಸ್ಟ್ ಸಿಗುತ್ತೆ. ನಾವು ಸೋತ್ರು ಕೂಡ ಕಳೆದುಕೊಳ್ಳುವಂಥದ್ದು ಏನೂ ಇಲ್ಲ ಅಂತ ಕೂಡ ಸಭೆಯಲ್ಲಿ ಹೇಳಿರುವಂಥದ್ದು. ಶಾಸಕರಿಗೆ ಆತ್ಮವಿಶ್ವಾಸವನ್ನ ತುಂಬಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ದೀಪಾ. ಈಗ ಶಾಸಕರಿಗೆ, ಜೆಡಿಎಸ್ ಶಾಸಕರಿಗೆ ಈಗ ಕುಮಾರಸ್ವಾಮಿ ಅವರು ಆತ್ಮವಿಶ್ವಾಸವನ್ನ ತುಂಬಿದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ? ಒಂದು ಈಗಿರುವಂತಹ ಪರಿಷತ್ ಚುನಾವಣೆಯಲ್ಲಿ ಸಹಜವಾಗಿ ಮತದಾನದ ಭೀತಿ ಇದ್ದೇ ಇರುತ್ತೆ. ಕಾರಣ ಇಷ್ಟೇ, ಹಾಕಿರುವಂತಹ ಅಂದ್ರೆ 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳನ್ನ ಹಾಕಲಾಗಿದೆ. ಜೆಡಿಎಸ್ ಅಭ್ಯರ್ಥಿಯನ್ನ ಹಾಕೋದಿಲ್ಲ ಅನ್ನುವಂತಹದ್ದಿತ್ತು. ಆದ್ರೆ ಕೊನೆಗೆ ಜೆಡಿಎಸ್ ತಮ್ಮ ಒಂದು ಶಾಸಕರುಗಳನ್ನ ಹಿಡಿದಿಟ್ಕೊಳ್ಳೋದಿಕ್ಕೆ ಅವರ ಮತಗಳು ಬೇರೆಡೆಗೆ ಹೋಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಒಂದು ಅಭ್ಯರ್ಥಿ ಅಂದ್ರೆ ಗೋವಿಂದ ರಾಜು ಅವರನ್ನ ಅಭ್ಯರ್ಥಿ ಮಾಡಿ ಕಣಕ್ಕೆ ಇಳಿಸಿದ್ದಾರೆ. ಆದ್ರೆ ಈಗ ಏನು 5 ಜನರನ್ನ ಕಾಂಗ್ರೆಸ್ ಅಭ್ಯರ್ಥಿಗಳನ್ನಾಗಿ ಮಾಡಲಾಗಿದೆ, 2 ಬಿಜೆಪಿಯ ಅಭ್ಯರ್ಥಿಗಳು. ಆ 5ನೇ ಅಭ್ಯರ್ಥಿಗೆ ಮತ ಒಂದಿಷ್ಟು ಕಡಿಮೆ ಬೀಳುತ್ತೆ. ಅಂದ್ರೆ ಕಾಂಗ್ರೆಸ್ನ 5 ಜನರಲ್ಲಿ ಕೊನೆಯ ಅಭ್ಯರ್ಥಿಗೆ. ಆದ್ರೆ ಪ್ರಾಶಸ್ತ್ಯದ ಮತಗಳ ಆಧಾರದ ಮೇಲೆ ಗೆಲುವಿನ ಸಾಧ್ಯತೆ ಇದೆ.
ಇದರ ಜೊತೆಗೆ ಇರುವಂತಹ 17 ಜನ ಶಾಸಕರುಗಳು ತಮ್ಮ ಅಭ್ಯರ್ಥಿಗೆ ಹಾಕ್ಲೇಬೇಕು ಮತವನ್ನ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ರೆಸಾರ್ಟ್ ರಾಜಕಾರಣವನ್ನು ಕೂಡ ಕುಮಾರಸ್ವಾಮಿ ಶುರು ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ನಿನ್ನೆ JP ನಗರದ ಅವರ ನಿವಾಸದಲ್ಲಿ ನಡೆದಂತಹ ಸಭೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಅನ್ನುವ ಸಂದೇಶವನ್ನ ನೀಡಬೇಕು ಅಂದ್ರೆ 5ನೇ ಅಭ್ಯರ್ಥಿ ಅಂದ್ರೆ ತಮ್ಮ ಅಭ್ಯರ್ಥಿಯನ್ನ ಹಾಕ್ಲೇಬೇಕಾಗಿತ್ತು. ಇಲ್ಲಿ ಯಾರ್ಯಾರು ಇದ್ದಾರೆ ನನ್ನ ಜೊತೆಗೆ ಅನ್ನುವಂತಹದ್ದು ಈಗ ಗೊತ್ತಾಗುತ್ತೆ. ಜೊತೆಗೆ ಕಾಂಗ್ರೆಸ್ನ ಒಂದಿಷ್ಟು ಮೂಲಗಳ ಪ್ರಕಾರ ಏನು JDS ಶಾಸಕರನ್ನ DK ಶಿವಕುಮಾರ್ ಸೆಳೆಯಲು ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂತಹದ್ದು ಕೇವಲ ಅವರ ಪ್ರಯತ್ನವಷ್ಟೇ, ಎಲ್ರೂ ನಮ್ ಜೊತೆಗಿದ್ದಾರೆ ಅನ್ನುವಂತಹದನ್ನ ತೋರ್ಸ್ಬೇಕಾಗಿದೆ ಅನ್ನುವಂತಹ ಒಂದು ಸಂದೇಶವನ್ನ ಶಾಸಕರುಗಳ ಎಲ್ರಿಗೂ ಕೂಡ ಕುಮಾರಸ್ವಾಮಿ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹೀಗಾಗಿ ಗೋವಿಂದರಾಜು ಅವರ ಗೆಲುವು ಗೆಲುವಿನ ಸಾಧ್ಯತೆ ತೀರಾ ಕಡಿಮೆ ಇದ್ರೂ ಕೂಡ ಅಭ್ಯರ್ಥಿಗಳಿಗೆ ಅಂದ್ರೆ ತಮ್ಮ ಅಭ್ಯರ್ಥಿಗೆ ಮತಗಳು ಎಲ್ಲವೂ ಕೂಡ ಬಿದ್ದಿದ್ದಾವೆ, ತಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ಅನ್ನುವಂತಹ ಸಂದೇಶವನ್ನ ನೀಡಬೇಕಾಗಿತ್ತು. ಹಾಗಾಗಿಯೇ ಆ ಸಂದೇಶವನ್ನ ನಿನ್ನೆ ಅವರ ನಿವಾಸದಲ್ಲೂ ಕೂಡ MLA ಗಳಿಗೆ ನೀಡಿರುವಂತದ್ದು. ಗಂಗಾ, ಎಸ್, ಧನ್ಯವಾದ ದೀಪಾ ತಮ್ಮೆಲ್ಲ ಮಾಹಿತಿಗಾಗಿ.